ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋಗೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಗೌರ್ಮೆಂಟ್ ಜಾಬ್ BSF ಕಾನ್ಸ್ಟೇಬಲ್ ಟ್ರೇಡ್ಮನ್ ರಿಕ್ರೂಟ್ಮೆಂಟ್ 2024 ಅಂದಿದ್ದಕ್ಕೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಪ್ಲೀಟಾಗಿ ನೋಡಿ ಮಾಹಿತಿ ತಿಳ್ಕೊಂಡು ನಿಮ್ಗೆ ಸಾಧ್ಯ ಆದರೆ ನಿಮ್ಮ ಮೊಬೈಲಲ್ಲಿ ಅಪ್ಲೈ ಮಾಡಿ. ನಿಮ್ಗೆ ಆಗಲಿಲ್ಲ ಅಂದರೆ ಸೈಬರಲ್ಲಿ ಹೋಗಿ ನೀಟಾಗಿ ಅಪ್ಲೈ ಮಾಡಿ. ನಾನು ಯಾಕೆ ಸೈಬರಲ್ಲಿ ಅಪ್ಲೈ ಮಾಡಿ ಅಂತ ಹೇಳ್ತೀನಿ, ಯಾವುದೇ ರೀತಿ ತಪ್ಪಾಗ್ದಂಗೆ ಅಪ್ಲೈ ಮಾಡಿಕೊಡ್ತಾರೆ ಅಂತ. ಸೊ ಇಲ್ಲಿ ಬಂದು ಪೋಸ್ಟ್ಗಳು ಅಗತ್ಯವಿರುವ ಕಾನ್ಸ್ಟೇಬಲ್ ಟ್ರೇಡ್ಮ್ಯಾನ್ ಹುದ್ದೆಗಳಾಗಿರುತ್ತೆ. ಇಲ್ಲಿ ಆಹ್ವಾನ ಮಾಡಿದ್ದಾರೆ. ಇಲ್ಲಿ ಆಸಕ್ತಿ ಇರುವಂತಹ ಪುರುಷರು ಮತ್ತು ಮಹಿಳೆಯರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಇನ್ನು ಹುದ್ದೆ ಭರ್ತಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಹುದ್ದೆ ಎಷ್ಟಿದ್ದಾವೆ, ಮಹಿಳೆಯರಿಗೂ ಮತ್ತು ಪುರುಷರಿಗೂ, ಕರ್ತವ್ಯ ಸ್ಥಳ ಎಲ್ಲಿರುತ್ತೆ ಮತ್ತು ಶಿಕ್ಷಣ ಏನಿರುತ್ತೆ, ವೇತನ, ಆಯ್ಕೆ ವಿಧಾನ ಹಾಗೂ ಇತರ ಎಲ್ಲ ಮಾಹಿತಿಗಳು ಕೂಡ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ. ಇನ್ನು ಏನು ನೋಡ್ಬೋದು, BSc ಕಾನ್ಸ್ಟೇಬಲ್ ಟ್ರೇಡ್ಮ್ಯಾನ್ ರಿಕ್ರೂಟ್ಮೆಂಟು ಎಷ್ಟು ವೇಕೆನ್ಸಿ ಆಫ್ ಡೀಟೇಲ್ಸ್. ಇದು ಹುದ್ದೆ ಕಾನ್ಸ್ಟೇಬಲ್ ಟ್ರೇಡ್ಮ್ಯಾನ್ ಆಗಿರುತ್ತೆ. ಕರ್ತವ್ಯ ಸ್ಥಳ ಭಾರತಾದ್ಯಂತ ಆಗಿರುತ್ತೆ. ಇಲ್ಲಿ ಖಾಲಿ ಇರುವ ಒಟ್ಟು ಹುದ್ದೆಗಳು ಬಂದು 3588 ಹುದ್ದೆಗಳು ಭರ್ತಿ ಮಾಡಲು ಇಲ್ಲಿ ಕರೆ ಮಾಡಲಾಗಿದೆ. ಇನ್ನು ಹುದ್ದೆಗಳು ಕಾನ್ಸ್ಟೇಬಲ್ ಪುರುಷರಿಗೆ ಎಷ್ಟಿದೆ ಅಂದರೆ 3406 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು ನೀವು ತಿಳ್ಕೊಬೋದು. ಇಲ್ಲಿ 3406 ಹುದ್ದೆಗಳು ಖಾಲಿ ಇದೆ. ಇನ್ನು ಮಹಿಳೆಯರಿಗೆ 182 ಹುದ್ದೆಗಳು ಖಾಲಿ ಇದೆ ಇಲ್ಲಿ. ಇನ್ನು ನಿಗದಿಪಡಿಸಿದ ಶೈಕ್ಷಣಿಕ ಅರ್ಹತೆ ಬಂದು ಇಲ್ಲಿ 10ನೇ ಕ್ಲಾಸ್ ಆಗಿರಬೇಕು. ನಿಗದಿಪಡಿಸುವ 10ನೇ ಕ್ಲಾಸ್ ಆಗಿರ್ಬೋದು. ಇನ್ನು ಟ್ರೇಡ್ಮನ್ ITI ಅರ್ಹತೆ ಹೊಂದಿರುವಂಥದ್ದು. ಇನ್ನು ಉದ್ಯೋಗ ಮಾಹಿತಿ ಮಾಮೂಲಿ ಅದೇ ಬೃಹತ್ ನೇಮಕಾತಿ ದಿನಾಂಕ 23/8/2025 18 ವರ್ಷ ಪೂರೈಸಿರಬೇಕು. ಹಾಗೂ ಗರಿಷ್ಠ 25 ವರ್ಷ ಮೀರಿರಬಾರ್ದು. ಮತ್ತು ವಯೋಮಿತಿ ಸಡಿಲ ಎಷ್ಟು ಅಂದರೆ SC/STಗೆ 5 ವರ್ಷ ಇರುತ್ತೆ, OBCಗೆ 3 ವರ್ಷ ಇರುತ್ತೆ. ಇನ್ನು ವೇತನ ಬಂದು ಆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗೆ ಮಾಸಿಕ ರು ಅಂದರೆ 21,700 ಮತ್ತು 69,000 ಶೇಕಡ ವೇತನ ಇರುತ್ತೆ. ಇಲ್ಲಿ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಆಯ್ಕೆ ವಿಧಾನ ಅಭ್ಯರ್ಥಿಗಳಿಗೆ ದೈಹಿಕ ಅಂದರೆ PST ಪರೀಕ್ಷೆ ಇರುತ್ತೆ, ದೈಹಿಕ ಸಾಮರ್ಥ್ಯ ಪರೀಕ್ಷೆ PET, ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ದಾಖಲಾತಿ ಪರೀಕ್ಷೆ ಇರುತ್ತೆ. ಟ್ರೇಡ್ಮ್ಯಾನ್ ಮತ್ತು ವೈದ್ಯಕೀಯ ಪರೀಕ್ಷೆ ನಡೆಸಿ ಉದ್ಯೋಗಕ್ಕೆ ನೇಮಕಾತಿ ಮಾಡಲಾಗ್ತದೆ. ಇಲ್ಲಿ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅಂದರೆ ಪುರುಷರಿಗೆ ಅಭ್ಯರ್ಥಿಗೆ 6 ಕಿಲೋಮೀಟರ್ ಓಟ ಮತ್ತು 6 ನಿಮಿಷ 30 ಸೆಕೆಂಡ್ ಇರುತ್ತೆ. ಮಹಿಳೆ ಅಭ್ಯರ್ಥಿಗೆ 800 ಮೀಟರ್ ಓಟ 6 ನಿಮಿಷ ಇರುತ್ತೆ. ದೈಹಿಕ ಮತ್ತು ಪರೀಕ್ಷೆಗಳು ಇರುತ್ತೆ ಮಹಿಳಾ ಮತ್ತು ಪುರುಷರಿಗೆ. ಯೂಶ್ವಲಿ ಎತ್ತರ ಎಷ್ಟಿರಬೇಕು ಅನ್ನೋದು ಇರುತ್ತೆ. ಸುತ್ತಳತೆ ಮತ್ತು ಅಂದರೆ ಎಷ್ಟು ಸುತ್ತಳತೆ ಇರಬೇಕು ಅನ್ನೋದು ಇರುತ್ತೆ. ಈ ಥರ ಮಾಹಿತಿ ಅಂದರೆ ಇಲ್ಲಿ ಕಾನ್ಸ್ಟೇಬಲ್ ಟ್ರೇಡ್ಮ್ಯಾನ್ ಹುದ್ದೆಗಳಿಗೆ ಇಲ್ಲಿ ಮಾಹಿತಿ ಇಲ್ಲಿ ಹುದ್ದೆಗಳಿಗೆ ಯಾವ್ಯಾವ ಅರ್ಹತೆ ಇರಬೇಕು ಅಂತಲೂ ಕೂಡ ಇಲ್ಲಿ ಇಷ್ಟು ಹೇಳಲಾಗುತ್ತೆ ನಿಮಗೆ. ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಬಂದು ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವಿಧಾನ ಇದಾಗಿರುತ್ತೆ. ಮೂಲಕ ಅರ್ಜಿ ಸಲ್ಲಿಸ್ಬೋದು. ಓದಿ ನಿಮಗೆ ಗಮನ ಇಟ್ಕೊಂಡು ಅದು ಆನ್ಲೈನ್ ಅರ್ಜಿ ಸಲ್ಲಿಸಿ. ಯೂಶ್ವಲಿ ನಿಮ್ಮ ಹೆಸರು, ವಿಳಾಸ, ವಿದ್ಯಾರ್ಹತೆ, ಮೊಬೈಲ್ ಸಂಖ್ಯೆ, ಒಂದು ಪಾಸ್ಪೋರ್ಟ್ ಫೋಟೋ, ಪ್ರಮಾಣ ಪತ್ರ ಮತ್ತು ನಿಮ್ಮ ಮಾರ್ಕ್ಸ್ಗಳು, ಇನ್ನಿತರ SLC ಪ್ರಮಾಣ ಪತ್ರ ಮತ್ತು ಪ್ರಮಾಣ ಪತ್ರ ಕೇಳ್ತಾರೆ. ಪ್ರಮಾಣ ಪತ್ರ ಅಂತ ಅಂದರೆ ಯೂಶ್ವಲಿ ಕ್ಯಾಸ್ಟ್ ಇನ್ಕಮ್ ಕೇಳ್ಬೋದು. ಕೊನೆಯದಾಗಿ ಅಭ್ಯರ್ಥಿಗೆ ಅರ್ಜಿ ಶುಲ್ಕ ಸೂಚಿಸಲಾಗುತ್ತದೆ. ಅಂದರೆ ಆ ಟೈಮಲ್ಲಿ ನೀವು ಸಲ್ಲಿಸಬೇಕಾಗ್ತದೆ. ನಿಗದಿ ಅರ್ಜಿ ಶುಲ್ಕ ವಿವರ ಅಂದರೆ 100 ರೂಪಾಯಿ ಶುಲ್ಕವಿರುತ್ತೆ. ಮಹಿಳೆಯರಿಗೆ ಮಾಜಿ ಸೈನಿಕ ಅಭ್ಯರ್ಥಿಗೆ ಶುಲ್ಕವು ವಿನಾಯಿತಿಯಾಗಿರುತ್ತೆ. ಪುರುಷರು ಮಾತ್ರ 100 ರೂಪಾಯಿ ಕಟ್ಟಬೇಕಾಗುತ್ತೆ. ಶುಲ್ಕ ಪಾವತಿಸುವ ವಿಧಾನ ಆನ್ಲೈನ್ ಮೋಡ್ ಆಗಿರುತ್ತೆ. ಕ್ರೆಡಿಟ್, ಡೆಬಿಟ್, ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಅರ್ಜಿ ಸಲ್ಲಿಸ್ಬೋದು. ಇನ್ನು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಅಂದರೆ ಜುಲೈ 25, 2025 ಇದೇ ತಿಂಗಳ ಜುಲೈ
25ರಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಕೊನೆಯ ದಿನಾಂಕ ಬಂದು ಆಗಸ್ಟ್ 23. ಇನ್ನು ಒಂದು ತಿಂಗಳು ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಟೈಮ್ ಇದೆ. ಸೊ ನೋಡಿ, ನೀವು ಯೋಚನೆ ಮಾಡಿ ಅರ್ಜಿ ಸಲ್ಲಿಸಿ. ಇದಕ್ಕೆ ಶುಲ್ಕ ಬಂದು 100 ರೂಪಾಯಿ ಆಗಿರುತ್ತೆ. ಭಾರತೀಯಾದ್ಯಂತ ನಿಮಗೆ ಕೆಲಸ ಸಿಗೋವಂಥ ಸಾಧ್ಯತೆ ಇರುತ್ತೆ. ಸೊ ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಖಂಡಿತವಾಗೂ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗಿನ್ನ ಹೆಚ್ಚು ಹೆಚ್ಚು ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಧನ್ಯವಾದ.